ಇನ್ನು ಮೈಸೂರು ಜಿಲ್ಲೆಯ ಕಪಿಲಾ ನದಿ ಪ್ರವಾಹ ಹಿನ್ನೆಲೆಯಲ್ಲಿ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯದ ಸ್ನಾನಘಟ್ಟ, ಅಯ್ಯಪ್ಪ ಸ್ವಾಮಿ ದೇವಾಲಯ, ಮಲ್ಲನಮೂಲೆ ಮಠ, ಪರಶುರಾಮ ದೇವಾಲಯ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಕೇರಳದ ವಯನಾಡಿನಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಮೈಸೂರಿನ ಕಬಿನಿ ಜಲಾಶಯದ ಹೊರಹರಿವಿನ ಪ್ರಮಾಣ ಹೆಚ್ಚಳ ಆಗಿದೆ. ದೇವಸ್ಥಾನಗಳಿಗೆ ಹೋಗದಂತೆ ಭಕ್ತರಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಕಬಿನಿಯಿಂದ ಕಪಿಲಾ ನದಿಗೆ ಹೆಚ್ಚಿನ ನೀರು ಬಿಡುಗಡೆ ಮಾಡಲಾಗಿದೆ. ಸುತ್ತೂರು ಗ್ರಾಮದ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ. ಸೇತುವೆ ಮೇಲೆ ಕಪಿಲಾ ನದಿಯ ನೀರು ಉಕ್ಕಿ ಹರಿತಾ ಇದೆ. ಇನ್ನು ನುಗು ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ರಿಲೀಸ್ ಆಗಿದೆ. ಹೀಗಾಗಿ ಈ ರೀತಿಯಾಗಿ ಆಗಿದೆ. ದೇವಸ್ಥಾನಗಳಿಗೆ ಹೋಗದಂತೂ ಕೂಡ ಭಕ್ತರಿಗೆ ನಿರ್ಬಂಧವನ್ನು ವಿಧಿಸಲಾಗಿದೆ, ಮುನ್ನೆಚ್ಚರಿಕೆಯನ್ನು ನೀಡಲಾಗಿದೆ. ಕಪಿಲಾ ನದಿಯಲ್ಲಿ ಪ್ರವಾಹದ ಹಿನ್ನೆಲೆಯಲ್ಲಿ ಈಗ ಮುನ್ನೆಚ್ಚರಿಕೆಯನ್ನು ನೀಡಿರೋದು. ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯದ ಸ್ನಾನಘಟ್ಟ, ಅಯ್ಯಪ್ಪ ಸ್ವಾಮಿ ದೇವಾಲಯ, ಮಲ್ಲನಮೂಲೆ ಮಠ ಈ ರೀತಿಯಾಗಿ ಸಂಪೂರ್ಣ ಜಲಾವೃತ ಆಗಿದೆ. ಕೇರಳದ ವಯನಾಡಿನಲ್ಲಿ ನಿರಂತರ ಮಳೆಯ ಹಿನ್ನೆಲೆಯಲ್ಲಿ ಕಬಿನಿ ಜಲಾಶಯದ ಹೊರಹರಿವು ಹೆಚ್ಚಾಗಿರುವ ಪರಿಣಾಮ ಇದು. ಜಲಾಶಯದಿಂದ 46,000 ಕ್ಯೂಸೆಕ್ಸ್ ನೀರನ್ನು ನದಿಗೆ ಬಿಡಲಾಗಿದೆ. ಅದರ ಪರಿಣಾಮವಾಗಿ HD ಕೋಟೆ, ನಂಜನಗೂಡು ಮತ್ತು ನರಸೀಪುರ ಈ ಮೂರೂ ತಾಲೂಕುಗಳಲ್ಲಿ ಪ್ರವಾಹದ ಸನ್ನಿವೇಶಗಳು ಕಂಡು ಬರ್ತಾ ಇದೆ. ನಾನಿದೀಗ ಮೈಸೂರು ಜಿಲ್ಲೆಯ ನಂಜನಗೂಡು ಪಟ್ಟಣದಲ್ಲಿದ್ದೇನೆ. ದೃಶ್ಯದಲ್ಲಿ ಗಮನಿಸಬಹುದು, ನಂಜನಗೂಡಿನ ಸಮೀಪದಲ್ಲಿ ಕಪಿಲಾ ನದಿ ಭಾರೀ ಪ್ರಮಾಣದಲ್ಲಿ ಹರಿತಾ ಇರುವಂತಹದ್ದು, ಅಂದರೆ ಅಪಾಯದ ಸನ್ನಿವೇಶದಲ್ಲಿ ನೀರು ಹರಿತಾ ಇರುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಸುಮಾರು 46,000 ಕ್ಯೂಸೆಕ್ಸ್ ನೀರು ಈಗ HD ಕೋಟೆಯಲ್ಲಿರುವ ಕಬಿನಿ ಜಲಾಶಯದಿಂದ ನಂಜನಗೂಡಿನತ್ತ ಹರಿದು ಹೋಗ್ತಾ ಇದೆ. ಆ ಕಾರಣಕ್ಕಾಗಿ ನದಿ ಪಾತ್ರದಲ್ಲಿ ಭಾರೀ ಪ್ರಮಾಣದ ಪ್ರವಾಹದ ಸನ್ನಿವೇಶಗಳು ಕಂಡು ಬರ್ತಾ ಇದೆ. ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಇನ್ನು ಮುಂದುವರೆದು ನಂಜನಗೂಡಿನ ಅಕ್ಕಪಕ್ಕದಲ್ಲಿರುವ ಧಾರ್ಮಿಕ ತಾಣಗಳೇನಿದ್ದಾವೆ ಅವುಗಳಿಗೆ ಜಲ ದಿಗ್ಬಂಧನ ಆಗಿದೆ. ನಾನೀಗ ದೃಶ್ಯವನ್ನು ತೋರಿಸ್ತಾ ಇರುವಂತಹದ್ದು ನಂಜನಗೂಡಿನ ನಂಜುಂಡೇಶ್ವರ ದೇವಸ್ಥಾನದ ಸಮೀಪದಲ್ಲಿರುವ ಪರಶುರಾಮ ದೇವಾಲಯ. ಪರಶುರಾಮ ದೇವಾಲಯದ ಸುತ್ತಮುತ್ತಲಿನ ಸನ್ನಿವೇಶಗಳನ್ನು ನೀವು ಗಮನಿಸಬಹುದಾಗಿದೆ. ಪರಶುರಾಮ ದೇವಸ್ಥಾನಕ್ಕೆ ಸಂಪೂರ್ಣವಾಗಿ ಕಪಿಲಾ ನದಿ ಜಲ ದಿಗ್ಬಂಧನವನ್ನು ಹಾಕಿದೆ. ಅಂದರೆ ಪರಶುರಾಮನ ಮೂಲ ಮೂರ್ತಿ ಇರಬಹುದು ಅಥವಾ ದೇವಸ್ಥಾನದ ಸುತ್ತಲೂ ಇದ್ದಂತಹ ದೇವರ ಮೂರ್ತಿಗಳೇನಿದ್ದಾವೆ ಅವು ಸಂಪೂರ್ಣವಾಗಿ ಮುಳುಗಡೆಯಾಗಿದ್ದಾವೆ. ಅದರ ಪರಿಣಾಮವಾಗಿ ದೇವಸ್ಥಾನಕ್ಕೆ ಯಾವೊಬ್ಬ ಭಕ್ತರು ಕೂಡ ತೆರಳಿ ಪೂಜೆಯನ್ನು ಸಲ್ಲಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ದೇವಸ್ಥಾನದ ಹೊರಾವರಣದಲ್ಲಿರುವ ಮಂಟಪ ಇರಬಹುದು ಅಥವಾ ಪಾಕಶಾಲೆ ಇರಬಹುದು ಮತ್ತು ದೇವಸ್ಥಾನದ ಆವರಣ ಏನಿದೆ ಅದು ಸಂಪೂರ್ಣವಾಗಿ ಜಲಾವೃತ ಆಗಿರುವಂತಹ ಸನ್ನಿವೇಶಗಳನ್ನು ನೀವು ಗಮನಸ್ಥಾನಕ್ಕೆ ಭೇಟಿ ನೀಡುವ ಪ್ರತಿಯೊಬ್ಬ ಭಕ್ತರು ಕೂಡ ತಮ್ಮ ಯಾತ್ರೆಯನ್ನು ಮುಕ್ತಾಯಗೊಳಿಸಲಿಕ್ಕಾಗಿ ಪರಶುರಾಮ ದೇವಸ್ಥಾನಕ್ಕೆ ಬಂದು ಈ ದೇವಸ್ಥಾನದ ಮೂಲ ಮೂರ್ತಿಗೆ ಪೂಜೆಯನ್ನು ಸಲ್ಲಿಸಿ ಆ ನಂತರದಲ್ಲಿ ಕಪಿಲಾ ನದಿಗೆ ಬೆಲ್ಲ ಮತ್ತು ಉಪ್ಪನ್ನು ಅರ್ಪಣೆ ಮಾಡೋದು ಇಲ್ಲಿನ ಪ್ರತೀತಿ. ಆದರೆ ಈಗ ನಂಜುಂಡೇಶ್ವರನ ದರ್ಶನಕ್ಕೆ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ. ಆದರೆ ಸ್ನಾನಘಟ್ಟ ಇರಬಹುದು ಅಥವಾ ಅದರ ಸುತ್ತಮುತ್ತಲೂ ಯಾರೊಬ್ಬರು ಸುಳಿಬಾರದು ಅನ್ನುವಂತಹ ಸೂಚನೆಯನ್ನು ಜಿಲ್ಲಾಡಳಿತ ಪ್ರವಾಸದ ಕಾರಣಕ್ಕಾಗಿ ನೀಡಿದೆ. ಆದರೆ ದೇವರ ದರ್ಶನಕ್ಕೆ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ. ಆದರೆ ನಂಜನಗೂಡು ನಂಜುಂಡೇಶ್ವರನ ದರ್ಶನದ ನಂತರದಲ್ಲಿ ಪರಶುರಾಮನ ದರ್ಶನಕ್ಕೆ ಅನಾನುಕೂಲ ಆಗಿದೆ ಪ್ರವಾಹದಿಂದಾಗಿ. ಸದ್ಯಕ್ಕೆ ತಾತ್ಕಾಲಿಕವಾಗಿ ಸಾರ್ವಜನಿಕರು ಅಥವಾ ಪ್ರವಾಸಿಗರು ಅಥವಾ ಭಕ್ತರನ್ನು ಪರಶುರಾಮ ದೇವಸ್ಥಾನಕ್ಕೆ ಪ್ರವೇಶ ಮಾಡಬಾರ್ದು ಅನ್ನುವಂತಹ ಸೂಚನೆಯನ್ನು ಕೊಡಲಾಗಿದೆ. ದೇವಸ್ಥಾನವೂ ಕೂಡ ಮುಳುಗಡೆ ಆಗಿರುವ ಕಾರಣಕ್ಕಾಗಿ ಅಂತಹ ದುಸ್ಸಾಹಸವನ್ನು ಯಾವ ಪ್ರವಾಸಿಗರು ಮಾಡ್ತಾ ಇಲ್ಲ. ಅದಾಗಿಯೂ ಕೂಡ ಏನು ತಗ್ಗು ಪ್ರದೇಶಗಳಾದಂತಹ ಹಳ್ಳದಕೆರೆ ಇರಬಹುದು, ಒಕ್ಕಲಿಗಕೆರೆ ಇರಬಹುದು, ಇಂತಹ ಒಂದಷ್ಟು ಬಡಾವಣೆಗಳಲ್ಲಿ ನಂಜನಗೂಡಿನ ಜನರನ್ನು ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರ ಮಾಡುವಂತಹ ಪ್ರಕ್ರಿಯೆಯನ್ನು ಕೂಡ ಮುಂದಿನ ಹಂತದಲ್ಲಿ ಜಿಲ್ಲಾಡಳಿತ ಮಾಡಲಿಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ಒಟ್ಟಾರೆಯಾಗಿ HD ಕೋಟೆ, ನಂಜನಗೂಡು ಮತ್ತು ನರಸೀಪುರ ಈ ಮೂರು ತಾಲೂಕುಗಳಲ್ಲಿ ನದಿ ಪಾತ್ರದ ಜನ ಏನಿದ್ದಾರೆ ಆ ಜನರನ್ನು ಮತ್ತು ಜಾನುವಾರುಗಳನ್ನು ಶಿಫ್ಟ್ ಮಾಡಲೇಬೇಕಾದಂತಹ ಸನ್ನಿವೇಶಗಳು, ಅಂದರೆ ಸುಮಾರು 50,000 ಕ್ಯೂಸೆಕ್ಸ್ ನೀರು ಸದ್ಯಕ್ಕೆ ಹರಿತಾ ಇದೆ. ಕೇರಳದ ವಯನಾಡು ಭಾಗದಲ್ಲಿ ಮತ್ತಷ್ಟು ಮಳೆ ಆದರೆ ಪ್ರವಾಹದ ಅಂದರೆ ನೀರಿನ ಹರಿವಿನ ಪ್ರಮಾಣ ಇನ್ನಷ್ಟು ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆಗೆ ರಂಗಸ್ವಾಮಿ, ವಿಸ್ತಾರ ನ್ಯೂಸ್, ಮೈಸೂರು. ಇನ್ನು ಮೈಸೂರು ಜಿಲ್ಲೆಯ ಕಪಿಲಾ ನದಿ ಪ್ರವಾಹ ಹಿನ್ನೆಲೆಯಲ್ಲಿ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯದ ಸ್ನಾನಘಟ್ಟ, ಅಯ್ಯಪ್ಪ ಸ್ವಾಮಿ ದೇವಾಲಯ, ಮಲ್ಲನಮೂಲೆ ಮಠ, ಪರಶುರಾಮ ದೇವಾಲಯ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಕೇರಳದ ವಯನಾಡಿನಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಮೈಸೂರಿನ ಕಬಿನಿ ಜಲಾಶಯದ ಹೊರಹರಿವಿನ ಪ್ರಮಾಣ ಹೆಚ್ಚಳ ಆಗಿದೆ. ದೇವಸ್ಥಾನಗಳಿಗೆ ಹೋಗದಂತೆ ಭಕ್ತರಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಕಬಿನಿಯಿಂದ ಕಪಿಲಾ ನದಿಗೆ ಹೆಚ್ಚಿನ ನೀರು ಬಿಡುಗಡೆ ಮಾಡಲಾಗಿದೆ. ಸುತ್ತೂರು ಗ್ರಾಮದ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ. ಸೇತುವೆ ಮೇಲೆ ಕಪಿಲಾ ನದಿಯ ನೀರು ಉಕ್ಕಿ ಹರಿತಾ ಇದೆ.
ಇನ್ನು ನುಗು ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ರಿಲೀಸ್ ಆಗಿದೆ. ಹೀಗಾಗಿ ಈ ರೀತಿಯಾಗಿ ಆಗಿದೆ. ದೇವಸ್ಥಾನಗಳಿಗೆ ಹೋಗದಂತೂ ಕೂಡ ಭಕ್ತರಿಗೆ ನಿರ್ಬಂಧವನ್ನು ವಿಧಿಸಲಾಗಿದೆ, ಮುನ್ನೆಚ್ಚರಿಕೆಯನ್ನು ನೀಡಲಾಗಿದೆ. ಕಪಿಲಾ ನದಿಯಲ್ಲಿ ಪ್ರವಾಹದ ಹಿನ್ನೆಲೆಯಲ್ಲಿ ಈಗ ಮುನ್ನೆಚ್ಚರಿಕೆಯನ್ನು ನೀಡಿರೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.